Hello dear students, welcome to my channel. ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ IUPAC ನಾಮಿನ್ಕ್ಲೇಚರ್ ಬಗ್ಗೆ ಹೇಳ್ಕೊಟ್ಟಿದ್ದೆ. ಅಂದರೆ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ಕೊಟ್ಟರೆ ಯಾವ ರೀತಿ ನೇಮಿಂಗ್ ಮಾಡಬೇಕು ಅಂತ. ಸೊ ಅದೇ ಟಾಪಿಕ್ನ ನಾವು ಕಂಟಿನ್ಯೂ ಮಾಡೋಣ. ಇನ್ನೊಂದಷ್ಟು ಬಾಕಿ ಇದೆ, ಬಟ್ ಇನ್ನೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ನಿನ್ನೆ ನಾನು ಹೇಳಬೇಕಾದ್ರೆ ಇಲ್ಲಿ ಮಾರ್ಕಿಂಗ್ ಒಂದು ತಪ್ಪು ಮಾಡಿಬಿಟ್ಟಿದ್ದೀನಿ ಒಂದು ಎಕ್ಸಾಂಪಲಲ್ಲಿ. ಆ್ಯಕ್ಚುಲಿ ಇದು 3 ಆಗಲ್ಲ, 2 ಆಗಬೇಕು. ಸೊ 3 ಆಗಲ್ಲ, ಯಾಕೆಂದರೆ ಮಿನಿಮಮ್ ನಂಬರ್ ತೊಗೋಬೇಕು. ಸೊ ಅವಾಗ 2 + 6 ನಿಮಗೆ 8 ಆಗುತ್ತೆ. ಸೊ ಆದರೂ ಕೂಡ ಇಲ್ಲಿ 7 ಇದೆ, 8 ಇದೆ, ನಾವು 7 ತಗೋತೀವಿ. ಬಟ್ ಇದೊಂದು ಮಿಸ್ಟೇಕ್ ಆಗಿತ್ತು, ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇವತ್ತು ಇನ್ನೊಂದಷ್ಟು ಎಕ್ಸಾಂಪಲ್ಸ್ನ ತಗೋತೀನಿ ನಾನು ನೇಮಿಂಗ್ ಮಾಡೋಕ್ಕೆ. ಒಂದಷ್ಟು ಎಕ್ಸಾಂಪಲ್ಸ್ನ ತಗೊಂಡು ದೆನ್ ಏನು ಮಾಡೋಣ, ನೇಮ್ ಕೊಟ್ಟಿರ್ತಾರೆ, ಅದು ಸ್ಟ್ರಕ್ಚರ್ ಬರೀದು ಹೆಂಗೆ ಅಂತ ಕಲಿತಾ ಹೋಗೋಣ. ಈಗ ನೋಡಿ, ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೇಳಿದ್ದಾರೆ. ಆಸ್ ಯೂಶುವಲ್ ನಾವೇನು ಮಾಡಬೇಕು, ಫಂಕ್ಷನ್ ಗ್ರೂಪ್ ಕಡೆಯಿಂದ ನಂಬರಿಂಗ್ ಮಾಡಬೇಕು. ಇಲ್ಲಿ ಫಂಕ್ಷನ್ ಗ್ರೂಪ್ ಇದೆ. ಸೊ 1 2 3 4 ಅಂತ ನಂಬರಿಂಗ್ ಕೊಟ್ಕೊಂಡ್ರೆ ನಾವು ಟೋಟಲಿ ಕಾರ್ಬನ್ಸ್ ಎಷ್ಟಾಯಿತು, 4 ಆಯಿತು. ಸೊ 4 ಕಾರ್ಬನ್ ಇದ್ರೆ ವರ್ಡ್ ಏನಂತ ಬರೀತೀವಿ, ಬ್ಯೂಟ್ ಅಂತ ಬರೆಯೋಣ. ಮತ್ತೆ ಬಾಂಡ್ ಎಲ್ಲ ಕಡೆ ಸಿಂಗಲ್ ಬಾಂಡ್ ಇದೆ, ಅದಕ್ಕೆ ANE ಅಂತ ಬರೀತೀನಿ. ಸೈನೈಡ್ ಇದ್ರೆ ವರ್ಡ್ ಏನು ಸೇರಿಸಬೇಕು, ನೈಟ್ರೈಲ್ ಅನ್ನೋ ವರ್ಡನ್ನು ಸೇರಿಸಬೇಕಾಗತ್ತೆ. ಬಟ್ ನೋಡಿ, ನಿನ್ನೆ ಎಲ್ಲ ಫಂಕ್ಷನ್ ಗ್ರೂಪ್ ಇದ್ದಾಗ ನಾ ಈನ ತೆಗೆದು ಆ ಫಂಕ್ಷನ್ಗೆ ಏನು ವರ್ಡ್ ಬೇಕು ಅದನ್ನು ಹಾಕ್ತಾ ಇದ್ವಿ. ಬಟ್ ಸೈನೈಡ್ ಕೇಸಲ್ಲಿ ಏನು ಮಾಡ್ತಾ ಇದೀವಿ ನಾವು, ಈನ ತೆಗಿತಾ ಇಲ್ಲ, ಈನ ತೆಗಿಲ್ಲ ನಾವು. ಈ ಜೊತೆಗೆ ಆ ಫಂಕ್ಷನ್ಗೆ ಸೈನೈಡ್ಗೆ ಏನು ವರ್ಡ್ ಹಾಕಬೇಕು ಅದನ್ನು ಹಾಕ್ತೀವಿ. ಇದೊಂದು ಡಿಫ್ರೆನ್ಸ್ ಅನ್ನು ನೋಡ್ಕೊಳ್ಳಿ ಕರೆಕ್ಟಾಗಿ, ಆಯ್ತಾ. ನೆಕ್ಸ್ಟು ಒನ್ ಮೋರ್ ಎಕ್ಸಾಂಪಲ್. ಇಲ್ಲೂ ಸೈನೈಡ್ ಕಡೆಯಿಂದ ಫಂಕ್ಷನ್ ಗ್ರೂಪ್ ಕಡೆಯಿಂದ ನಂಬರಿಂಗ್ ಅನ್ನು ಮಾಡೋಣ. ಸೊ 1 2 3 4 5 ಅಂತ ನಾವು ನಂಬರಿಂಗ್ ಕೊಟ್ಕೊಂಡ್ರೆ ಇಲ್ಲಿ ಟ್ರಿಪಲ್ ಬಾಂಡ್ ಇದೆ. ಸೊ ಟ್ರಿಪಲ್ ಬಾಂಡ್ಗೆ ನಾವು ಮಿನಿಮಮ್ ಯಾವ್ದು ತಗೊಳ್ಳೋಣ, 3 ಅಂತ ತಗೊಳ್ಳೋಣ. ಸೊ ಟೋಟಲಿ ಕಾರ್ಬನ್ಸ್ ಎಷ್ಟಾಯಿತು, 5 ಆಯಿತು. 5 ಇದ್ರೆ ಏನಂತ ಬರೆಯೋಣ, ಪೆಂಟ್ ಅಲ್ವಾ. ಇನ್ನು ಟ್ರಿಪಲ್ ಬಾಂಡ್ ಇದೆ, ಅದು ಎಷ್ಟನೇ ಪ್ಲೇಸಲ್ಲಿ ಇದೆ, 3rd ಪ್ಲೇಸಲ್ಲಿ ಇದೆ. ಸೊ 3YNE ಅಂತ ಬರೆಯೋಣ. 3rd ಪ್ಲೇಸಲ್ಲಿ ಇರೋದ್ರಿಂದ 3. ಟ್ರಿಪಲ್ ಬಾಂಡ್ಗೆ ವರ್ಡು YNE. ಇನ್ನು ಸೈನೈಡ್ಗೆ ಏನಂತ ಬರಿತೀವಿ, ನೈಟ್ರೈಲ್ ಅಂತ ಬರೀಬಹುದು. ಬಟ್ ನೀವು ಈ 3ನ ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬರೀಬಹುದು, 3 ಪೆಂಟೈನ್ ನೈಟ್ರಲ್ ಅಂತಾನು ಕೂಡ ಬರೀಬಹುದು. ಮೋಸ್ಟ್ ಆಫ್ ದ ಕೇಸಲ್ಲಿ ಈ 3ನ ಇಲ್ಲೇ ಬರೀತಾರೆ, ಸ್ಟಾರ್ಟಿಂಗ್ ಅಲ್ಲೇ ಬರೀತಾರೆ. ನಾನು ಇಲ್ಲಿ ಬರೀತೀನಿ, ಎರಡು ಏನು ತಪ್ಪಾಗಲ್ಲ, ಎರಡು ಕರೆಕ್ಟ್, ಓಕೆ. ಅಂಡ್ ಒನ್ ಮೋರ್ ಎಕ್ಸಾಂಪಲ್. ಇಲ್ಲಿ ನೋಡಿ, ಫಂಕ್ಷನ್ ಗ್ರೂಪ್ ಇಲ್ಲಿದೆ, ಕೀಟೋನು, ಇಲ್ಲಿ ಬ್ರಾಂಚಿಂಗ್ ಇದೆ. ಸೊ ನಾವು ಫಂಕ್ಷನ್ ಯಾರಿಗೆ ಪ್ರಿಫರೆನ್ಸ್ ಅನ್ನ ಕೊಡಬೇಕು, ಫಂಕ್ಷನ್ ಗ್ರೂಪ್ಗೆ. ಸೊ ಫಂಕ್ಷನ್ ಗ್ರೂಪ್ ಕಡೆಯಿಂದ ನಂಬರಿಂಗ್ ಅನ್ನ ಮಾಡೋಣ. 1 2 3 ಒಂದು ನಿಮಿಷ, 4 5 6. ಸೊ ಟೋಟಲ್ ಎಷ್ಟು ಕಾರ್ಬನ್ಸ್ ಇದೆ, 6 ಕಾರ್ಬನ್ಸ್ ಇದೆ. ಸೊ 6 ಕಾರ್ಬನ್ ಇರೋದಕ್ಕೆ ಏನಂತ ಬರೆಯೋಣ, ಹೆಕ್ಸ್ ಅಂತ ಬರೆಯೋಣ. ಮತ್ತೆ ಬಾಂಡ್ ಎಲ್ಲ ಕಡೆ ಏನಿದೆ, ಸಿಂಗಲ್ ಬಾಂಡ್ ಇದೆ. ಸಿಂಗಲ್ ಬಾಂಡ್ ಇದ್ರೆ AN ಅಂತ ಬರೆಯೋಣ. ಈ ಬೇಡ, ಯಾಕಂದ್ರೆ ಫಂಕ್ಷನ್ ಗ್ರೂಪ್ ವರ್ಡ್ ಬರೀಬೇಕು. ಫಂಕ್ಷನ್ ಗ್ರೂಪ್ ಎಷ್ಟನೇ ಪ್ಲೇಸಲ್ಲಿ ಇದೆ, 2nd ಪ್ಲೇಸಲ್ಲಿ ಇದೆ. ಸೊ 2 ಅಂತ ಬರ್ಕೋತೀನಿ. ಇದು ಕೀಟೋನು, CO ಅಂದ್ರೆ ಕೀಟೋನು, ಅದ್ರದ್ದು ವರ್ಡ್ ಏನು, ONE, X2ONE ಆಯ್ತು. ಅಥವಾ ಇದನ್ನ 2 ಹೆಕ್ಸಾನೋನ್ ಅಂತಾನು ಬರೀಬಹುದು. ಇನ್ನು ಬ್ರಾಂಚಿಂಗ್ ಹೋಗೋಣ. ಒಂದು BR ಇದೆ, ಕ್ಲೋರೋ ಇದೆ, 4th ಪ್ಲೇಸಲ್ಲಿ ಇದೆ ಎರಡುವೆ ಅಲ್ವಾ. ಸೊ ನೀವೇ ನೆನಪಿಸ್ಕೊಳ್ಳಿ, ನಾನು ಹೇಳಿದ್ದೆ. ಈಗ ಬ್ರೋಮೋ ಫಸ್ಟ್ ಬರೀಬೇಕಾ, ಕ್ಲೋರೋ ಫಸ್ಟ್ ಬರೀಬೇಕಂತ ರೀಕಾಲ್ ಮಾಡ್ಕೊಳ್ಳಿ. ಹೇಳಿದ್ದೆ ನಾನು ಯಾವ್ದು ಫಸ್ಟ್ ಬರೀಬೇಕು, ಬ್ರೋಮೋ. ಯಾಕೆ, ಆಲ್ಫಾಬೆಟಿಕಲ್ ಆರ್ಡರ್. ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಫಸ್ಟ್ ಯಾವ್ದು ಬರುತ್ತೆ, B, ಆಮೇಲೆ C ಅಲ್ವಾ. ಅದಕ್ಕೆ ನಾವೇನ್ ಮಾಡಬೇಕು, ಬ್ರೋಮೋದು ಫಸ್ಟ್ ಲೆಟರು B, ಫಸ್ಟ್ ಅದನ್ನೇ ಬರೆಯೋಣ. ಸೊ 4 ಬ್ರೋಮೋ. ನೆಕ್ಸ್ಟ್ 4th ಪ್ಲೇಸಲ್ಲಿ ಇರೋದ್ರಿಂದ 4 CL ಕೂಡ 4th ಪ್ಲೇಸಲ್ಲಿ 4 ಕ್ಲೋರೋ. ಸೊ 4 ಬ್ರೋಮೋ 4 ಕ್ಲೋರೋ X2ONE ಆಯಿತು, ಓಕೆ. ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್. ಇಲ್ಲಿ ನೋಡಿ, ಇಲ್ಲಿ ಡಬಲ್ ಬಾಂಡ್ ಇದೆ, ಬ್ರಾಂಚಿಂಗ್ ಇದೆ, ಫಂಕ್ಷನ್ ಗ್ರೂಪ್ ಇದೆ. ಸೊ ಯಾರಿದ್ರು ಕೂಡ ನಾವೇನ್ ಮಾಡಬೇಕು, ಫಂಕ್ಷನ್ ಗ್ರೂಪ್ ಇದ್ದಾಗ ಫಂಕ್ಷನ್ ಗ್ರೂಪ್ಗೆ ಪ್ರಿಫರೆನ್ಸ್ ಕೊಡಬೇಕು. ಸೊ ಇಲ್ಲಿಂದ ನಂಬರಿಂಗ್ ಮಾಡೋಣ. 1 2 3 4 5 6. ಸೊ ಡಬಲ್ ಬಾಂಡ್ಗೆ ನಂಬರ್ ಯಾವ್ದು ಬರ್ತಾ ಇದೆ, 5. ಒಂದು ಬ್ರಾಂಚಿಂಗ್ ಇದೆ, 4th ಪ್ಲೇಸಲ್ಲಿ ಒಂದಿದೆ, 3rd ಪ್ಲೇಸಲ್ಲಿ 2 ಬ್ರಾಂಚಿಂಗ್ ಇದೆ. ಅದೆಲ್ಲ ಗುರುತು ಹಾಕೊಂಡಿದ್ದೀನಿ. ಈಗ ಫಸ್ಟ್ ಟೋಟಲ್ ಎಷ್ಟು ಕಾರ್ಬನ್ಸ್ ಇದೆ, 6 ಕಾರ್ಬನ್ಸ್ ಇದೆ. ಸೊ 6 ಕಾರ್ಬನ್ಸ್ ಇದ್ರೆ ವರ್ಡ್ ಏನಂತ ಬರೀತೀವಿ, X. ಇಲ್ಲಿ ಡಬಲ್ ಬಾಂಡ್ ಇದೆ, ಎಷ್ಟನೇ ಪ್ಲೇಸಲ್ಲಿ ಇದೆ, 5th ಪ್ಲೇಸಲ್ಲಿ ಇದೆ, 5EN ಅಂತ ಬರೆಯೋಣ. ಇನ್ನು CH ಹೋಗಿ ವರ್ಡ್ ಏನಂತ ಬರೀಬೇಕು, AL, X5EN ಆಲ್ ಆಯ್ತು ಅಲ್ವಾ. ನೆಕ್ಸ್ಟ್ ಬ್ರಾಂಚಿಂಗ್ ಹೋಗೋಣ. ಬ್ರಾಂಚಿಂಗ್ ಅಲ್ಲಿ ಮೀಥೈಲ್ ಇದೆ, ಮೀಥೈಲ್ದು ಫಸ್ಟ್ ಲೆಟರು M. ನೆಕ್ಸ್ಟ್ ಅಯೋಡೋ ಇದೆ, ಅಯೋಡೋದು ಫಸ್ಟ್ ಲೆಟರು I. ಹಾಗಾಗಿ ನಾವು ಯಾರನ್ನ ಫಸ್ಟ್ ಬರೀಬೇಕು, ಐನ ಫಸ್ಟ್ ಬರೀಬೇಕು. ಈಗ I ಎಷ್ಟನೇ ಪ್ಲೇಸಲ್ಲಿ ಇದೆ, 3rd ಪ್ಲೇಸಲ್ಲಿ ಇದೆ.
ಜೊತೆಗೆ ಥರ್ಡ್ ಪ್ಲೇಸಲ್ಲಿ 2 ಸಲ ಇದೆ. ಅವಾಗ ಏನಂತ ಬರೀಬೇಕು, 3, 2 ಸಲ ಇರೋದ್ರಿಂದ ಡೈ ಅಯೋಡೋ ಅಂತ ಬರೀತೀನಿ. 3 ಸಲ ಇದ್ರೆ ಟ್ರೈ, ಆ ಥರ ಡೈ ಅಯೋಡೋ. ನೆಕ್ಸ್ಟ್ ಮೀಥೈಲ್ ಬರೆಯೋಣ. ಮೀಥೈಲ್ ಎಷ್ಟನೇ ಪ್ಲೇಸಲ್ಲಿದೆ, 4th ಪ್ಲೇಸಲ್ಲಿ. ಸೊ 4 ಮೀಥೈಲ್ ಅಂತ ಬರೀಬೋದು. X5 ಇನ್ ಆಲ್. ಓಕೆನಾ, ಒಂದು ಲಾಂಗ್ ಚಿನ್ ತಗೊಂಡು ನೇಮಿಂಗ್ ಮಾಡಿದೆ. ಈಗ ಇಲ್ಲಿ ನೋಡಿ ಲಾಸ್ಟ್ ಇನ್ನೊಂದು ಎಕ್ಸಾಂಪಲ್. ಈಗ ಇದರಲ್ಲಿ ಟ್ರಿಪಲ್ ಬಾಂಡ್ ಇದೆ, ಬ್ರಾಂಚಿಂಗ್ ಇದೆ, ಬಟ್ ಫಂಕ್ಷನ್ ಗ್ರೂಪ್ ಇಲ್ಲ. ಅವಾಗ ನಾನು ಏನು ಹೇಳ್ಕೊಟ್ಟಿದ್ದೆ, ನಾನು ನಿಮಗೆ ಎರಡೂ ಕಡೆಯಿಂದ ನಂಬರಿಂಗ್ ಮಾಡ್ಕೊಳ್ಳಿ. ಲೆಫ್ಟಿಂದನೂ ನಂಬರಿಂಗ್ ಮಾಡಿ, ರೈಟಿಂದನೂ ನಂಬರಿಂಗ್ ಮಾಡಿ, ಅದ್ರ ಸಮ್ ಮಾಡಿ ಅಂತ ಹೇಳಿದ್ದೆ ನಾನು ನಿಮಗೆ, ನೆನಪಿದೆಯಾ? ಸೊ ಇಲ್ಲಿಂದ ನಂಬರಿಂಗ್ ಮಾಡ್ಕೊಂಡ್ರೆ 1, 2, 3, 4, 5, 6, 7, 8. ಟ್ರಿಪಲ್ ಬಾಂಡ್ಗೆ ಎಷ್ಟನೇ ಪ್ಲೇಸ್ ಬರ್ತದೆ, 2nd ಪ್ಲೇಸು. ಬ್ರಾಂಚಿಂಗ್ಗೆ 5, 6 ಬರ್ತದೆ ಅಲ್ವಾ? ಈಗ ಈ ಕಡೆಯಿಂದ ನಂಬರಿಂಗ್ ಮಾಡೋಣ. 1, 2, 3, 4, 5, 6, 7, 8. ಸೊ 3rd ಪ್ಲೇಸಲ್ಲಿ ಬರ್ತಾ ಇದೆ, 4th ಮತ್ತೆ 6th ಪ್ಲೇಸಲ್ಲಿ ಬರ್ತಾ ಇದೆ. ಈಗ ಸಮ್ ಮಾಡಿ ನೋಡಿ. 2 + 5 7, 7 + 6 13 ಆಗುತ್ತಲ್ವಾ? ಟೋಟಲಿ ಇಲ್ಲಿ 13 ಬರ್ತಾ ಇದೆ ಸಮ್. ಈ ಕಡೆ ನೋಡೋಣ. 4 + 3 7, 7 ಇಲ್ಲೂ ಕೂಡ 13 ಬರ್ತಾ ಇದೆ ನಿಮಗೆ. ಅಂದ್ರೆ ಎರಡೂ ಕಡೆ ಸೇಮ್ ನಮ್ಮ ಅಡಿಷನ್ ಬರ್ತಾ ಇದೆ. ಈಗೇನು ಮಾಡೋದು ಅಂತ ಕೇಳಿದ್ರೆ, ನೆನ್ನೆ ಹೇಳಿದ್ದೆ ನಾನು, ಈಗ ಇದು ಸೇಮ್ ಬಂದಾಗಿತ್ತು, ಅಡಿಷನ್ ಸೇಮ್ ಬಂದ್ರೆ ಏನ್ ಮಾಡಿ ಅಂದ್ರೆ ಟ್ರಿಪಲ್ ಬಾಂಡಿಗೆ ಪ್ರಿಫರೆನ್ಸ್ ಕೊಡಿ. ಅಕಸ್ಮಾತ್ ಸಮ್ ಯಾವ ಕಡೆ ಕಡಿಮೆ ಬರ್ತಿತ್ತೋ ಆ ಕಡೆ ಹೋಗ್ಬೇಕಿತ್ತು. ಈಗ ಟ್ರಿಪಲ್ ಬಾಂಡ್ ಎರಡೂ ಕಡೆ ಸಮ್ ಈಕ್ವಲ್ ಇರೋದ್ರಿಂದ ಬ್ರಾಂಚಿಂಗ್ ಮತ್ತೆ ಟ್ರಿಪಲ್ ಇದ್ದಾಗ ಅಥವಾ ಡಬಲ್ ಇದ್ದಾಗ ಆ ಡಬಲ್ ಟ್ರಿಪಲ್ಗೆ ಪ್ರಿಫರೆನ್ಸ್ ಕೊಡಬೇಕು ದ್ಯಾನ್ ಬ್ರಾಂಚಿಂಗ್. ಸೊ ಅದರಿಂದ ನಾವು ಈ ಕಡೆಯಿಂದ ಪ್ರಿಫರೆನ್ಸ್ ಕೊಟ್ಕೊಂಡ್ರೆ ಇದು ಹೋಗುತ್ತೆ. ಆಯ್ತಾ? ಈ ಕಡೆಯಿಂದ ಪ್ರಿಫರೆನ್ಸ್ ಕೊಟ್ಕೊಳ್ಳೋಣ. ಅರ್ಥ ಆಯ್ತಲ್ವಾ? ಸಮ್ ಎರಡೂ ಕಡೆ ಸೇಮ್ ಬರ್ತಾ ಇದೆ. ಅವಾಗ ನಾವೇನ್ ಮಾಡಬೇಕು, ಟ್ರಿಪಲ್ ಬಾಂಡಿಗೆ ಪ್ರಿಫರೆನ್ಸ್ ಕೊಡಬೇಕು. ದ್ಯಾನ್ ಬ್ರಾಂಚಿಂಗಿಗಿಂತ ಪ್ರಿಫರೆನ್ಸ್ ಯಾರು ಕೊಡಬೇಕು, ಟ್ರಿಪಲ್ ಅಥವಾ ಡಬಲ್, ಯಾವಾಗ ಸಮ್ ಈಕ್ವಲ್ ಬಂದ್ರೆ. ಓಕೆ, ಈಗ ಟೋಟಲಿ ಕಾರ್ಬನ್ಸ್ ಎಷ್ಟಿದೆ, 8 ಇದೆ ಅಲ್ವಾ? ಸೊ 8 ಕಾರ್ಬನ್ಸ್ ಇರೋದ್ರಿಂದ ಏನಂತ ಮಾಡೋಣ, ಆಕ್ಟ್ ಅಂತ ಬರೀತೀನಿ. 8 ಇದೆ. ಮತ್ತೆ ಟ್ರಿಪಲ್ ಬಾಂಡ್ 2nd ಪ್ಲೇಸ್ ಅಲ್ಲಿ ಇದೆ. ಸೊ 2YNE ಅಂತ ಬರೆಯೋಣ. ಆಕ್ಟ್ 2YNE. ಆಯ್ತಾ? ನೆಕ್ಸ್ಟ್ ಬ್ರಾಂಚಿಂಗು. ಈಗ ಬ್ರಾಂಚಿಂಗ್ ಅಲ್ಲಿ ನೋಡಿ ಯಾರಿದ್ದಾರೆ, ಕ್ಲೋರೋ ಇದೆ. ಬಟ್ ಕ್ಲೋರೋ ಎಲ್ಲೆಲ್ಲಿದೆ ಅಂತ ನೋಡಿ, 3 ಕ್ಲೋರೋನೇ ಇರೋದು. ಒಂದು 5th ಪ್ಲೇಸ್ ಅಲ್ಲಿ 2 ಸಲ ಇದೆ, 6th ಪ್ಲೇಸ್ ಅಲ್ಲಿ 1 ಸಲ ಇದೆ. 5th ಪ್ಲೇಸ್ ಅಲ್ಲಿ 2 ಸಲ ಇರೋದ್ರಿಂದ 5,5 ಅಂತ ಬರೀತೀನಿ. 6th ಪ್ಲೇಸ್ ಅಲ್ಲಿ 1 ಸಲ ಇದೆ, ಅದಕ್ಕೆ 6 ಅನ್ನು 1 ಸಲ ಬರೀತೀನಿ. ಟೋಟಲ್ ಎಷ್ಟು ಟೈಮ್ ಆಯ್ತು, 3 ಟೈಮ್ ಆಯ್ತು. ಅದಕ್ಕೆ ಟ್ರೈ. CL ಏನಂತ ಬರೀತೀವಿ, ಕ್ಲೋರೋ. ಸೊ 5,5,6 ಟ್ರೈ ಕ್ಲೋರೋ ಆಕ್ಟ್ 2YNE ಆಗುತ್ತೆ. ಸೊ ಈ ತರ ನೀವೇನ್ ಮಾಡ್ಬೋದು, ನೇಮಿಂಗ್ ಅನ್ನ ಮಾಡ್ತಾ ಹೋಗ್ಬೋದು. ನಿಮಗೆ 2nd ಇಯರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಈಸಿಯಾಗಿ ಎಷ್ಟು ಬೇಕೋ ಅಷ್ಟನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ, ಇನ್ನೊಂದು ಇಂಪಾರ್ಟೆಂಟ್, ಇದಂತೂ ನೀವು ಕಲಿಲೇಬೇಕು. ಏನು ಅಂದ್ರೆ, ನೇಮ್ ಕೊಟ್ಟಿರ್ತಾರೆ, ಬಟ್ ನೇಮ್ ಕೊಟ್ಟಾಗ ಸ್ಟ್ರಕ್ಚರ್ ಬರ್ಕೊಳ್ಳೋದು ಹೆಂಗೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಅದು ಇಂಪಾರ್ಟೆಂಟು. ಬರೀ ನೇಮ್ ಮಾಡೋದಷ್ಟೇ ಅಲ್ಲ, ನೇಮ್ ಕೊಟ್ಟರೆ ಸ್ಟ್ರಕ್ಚರ್ ಬರ್ಕೊಳ್ಳೋದು ಹೆಂಗೆ ಅದು ಗೊತ್ತಾದ್ರೆ ನಿಮಗೆ ರಿಯಾಕ್ಷನ್ಸ್ ಬರೆಯೋದು ತುಂಬಾ ಈಸಿ ಆಗ್ತದೆ. ಓಕೆನಾ? ಈಗ ಅದ್ರ ಕಡೆ ಗಮನ ಕೊಡೋಣ. ಈಗ ನೇಮ್ ಕೊಟ್ಟಿದ್ದಾರೆ ಅವರೇನೆ, ನಾವೇನ್ ಮಾಡಬೇಕು, ಸ್ಟ್ರಕ್ಚರ್ಸ್ ಬರೀಬೇಕು. ಈಗ ನೋಡಿ, ಬ್ಯೂಟ್ ಅಂತ ಕೊಟ್ಟಿದ್ದಾರೆ, ಈ ತರ ಒಂದು ಬ್ಯೂಟೀನ್ ಅಂತ ಕೊಟ್ಟಿದ್ದಾನೆ, ಅಥವಾ ಇದನ್ನ 2-ಬ್ಯೂಟೀನ್ ಅಂತಾನೂ ಕೂಡ ಬರೀಬಹುದು. ಇದನ್ನ 2-ಬ್ಯೂಟೀನ್ ಅಂತಾನೂ ಕೂಡ ಬರೀಬಹುದು. ಅರ್ಥ ಆಯ್ತಾ? ಈ ತರ ಕೊಟ್ಟಾಗ ಏನ್ ಮಾಡಿ, ಸ್ಪ್ಲಿಟ್ ಮಾಡ್ಕೊಳ್ಳಿ. ಈಗ ನಾನು ಬ್ಯೂಟ್ ಅನ್ನೋದ ಒಂದು ವರ್ಡ್ ನ ಸ್ಪ್ಲಿಟ್ ಮಾಡ್ಕೋತೀನಿ, ಬಾಂಡ್ ನ ಸ್ಪ್ಲಿಟ್ ಮಾಡ್ಕೋತೀನಿ. ಬ್ಯೂಟ್ ಅಂದ್ರೆ ಎಷ್ಟು ಕಾರ್ಬನ್, 4. ಫಸ್ಟ್ 4 ಕಾರ್ಬನ್ ನ ಬರ್ಕೋಣ, 4. ನೆಕ್ಸ್ಟ್ ನೋಡಿ, ENE ಅಂತಿದೆ. EN ಅಂದ್ರೆ ಏನು, ಡಬಲ್ ಬಾಂಡ್. ಅದೆಷ್ಟನೇ ಪ್ಲೇಸ್ ಅಲ್ಲಿ ಹಾಕ್ಬೇಕಂತೆ, 2nd ಪ್ಲೇಸ್ ಅಲ್ಲಿ ಹಾಕ್ಬೇಕು. 2nd ಪ್ಲೇಸ್ ಅಂದ್ರೆ ಇತ್ತಾನೆ. ಸೊ 2nd ಪ್ಲೇಸ್ ಅಲ್ಲಿ ಡಬಲ್ ಬಾಂಡ್ ಹಾಕ್ತೀನಿ, ಇನ್ನೇನು ಇಲ್ಲ ಅಲ್ಲಿ. ಅವಾಗ ಲಾಸ್ಟ್ ಏನ್ ಮಾಡಿ ಅಂದ್ರೆ, H ನ ಡಿಸ್ಟ್ರಿಬ್ಯೂಟ್ ಮಾಡಿ. ಕಾರ್ಬನ್ ವೇಲೆನ್ಸ್ ಎಷ್ಟು, 4. ಸೊ ಇಲ್ಲಿ ಆಲ್ರೆಡಿ 1 ಬಾಂಡ್ ಇದೆ ಅಂದ್ರೆ ಇನ್ನು 3 ಹೈಡ್ರೋಜನ್ಸ್ ಕೊಡಿ, ಅವಾಗ 4 ಆಗುತ್ತೆ. ಸರಿನಾ? ನೆಕ್ಸ್ಟ್ ಈ ಕಾರ್ಬನ್ ಬನ್ನಿ. ಟೋಟಲಿ ಅದ್ರ ಸುತ್ತ ಎಷ್ಟು ಬಾಂಡ್ ಇದೆ ಲೆಕ್ಕ ಹಾಕಿ. 1 ಇದೆ, 2, 3, ಟೋಟಲಿ 3 ಬಾಂಡ್ ಇದೆ. ಅಂದ್ರೆ ವೇಲೆನ್ಸ್ ಎಷ್ಟು, 4. 4 ಹಾಕ್ಬೇಕು ಅಂದ್ರೆ ಇನ್ನು 1 H ನ ಕೊಡಿ. ನೆಕ್ಸ್ಟ್ ಈ ಕಾರ್ಬನ್ಗೂ ಅಷ್ಟೇ, ಸುತ್ತ ನೋಡ್ಬೇಕು ಬಾಂಡ್. 1, 2, 3 ಇದೆ, ಇನ್ನು 1 H ಕೊಡಿ. ಈ ಕಾರ್ಬನ್ಗೆ 1 ಬಾಂಡ್ ಇದೆ, ಇನ್ನು 4 ಹಾಕ್ಬೇಕು ಅಂದ್ರೆ ಇನ್ನು 3 ಹೈಡ್ರೋಜನ್ಸ್ ಕೊಡಿ. ಇದು ಸ್ಟ್ರಕ್ಚರ್ 2-ಬ್ಯೂಟೀನ್. ಇನ್ನೊಂದು ನೋಡೋಣ. ಈಗ ಇಲ್ಲಿ ಪ್ರೋಪೇನ್ 2-ಓಲ್ ಅಂತ ಕೊಟ್ಟಿದ್ದಾರೆ, ಅಥವಾ 2-ಪ್ರೊಪನೋಲ್ ಅಂತ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಇದನ್ನು ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಈಗ ಪ್ರೋಪನ್ ಅನ್ನು ಸ್ಪ್ಲಿಟ್ ಮಾಡ್ಕೋತೀನಿ, AN 12, ಈ ತರ ಸ್ಪ್ಲಿಟ್ ಮಾಡ್ಕೊಂಡೆ. ಈಗ ಪ್ರೋಪ್ ಅಂದ್ರೆ ಎಷ್ಟು ಕಾರ್ಬನ್ನು, 3. ಫಸ್ಟ್ 3 ಕಾರ್ಬನ್ ನ ಬರ್ಕೋತೀನಿ. ಓಕೆನಾ? AN ಅಂದ್ರೆ ಏನು, ಸಿಂಗಲ್ ಬಾಂಡ್. ಹಂಗಾಗಿ ಸಿಂಗಲ್ ಬಾಂಡ್ ಹಂಗೆ ಬಿಟ್ಬಿಡ್ತೀನಿ, ಬೇರೆ ಏನು ಮಾಡೋದು ಬೇಡ.
ನೆಕ್ಸ್ಟ್ 2 ಓಲ್ ಅಂತ ಕೊಟ್ಟಿದ್ದಾನೆ. ಓಲ್ ಅಂದ್ರೇನು? ಓಲ್ ಅನ್ನೋ ವರ್ಡ್ನ ನಾವು ಆಲ್ಕೋಹಾಲ್ಗೆ ಯೂಸ್ ಮಾಡ್ತೀವಿ, ಅಂದರೆ OH ಗ್ರೂಪ್ಗೆ ಯೂಸ್ ಮಾಡ್ತೀವಿ. ಅಂದರೆ OH ಹಾಕ್ಬೇಕು, ನಾನು ಇಲ್ಲಿ ಎಲ್ಲಿ ಹಾಕಬೇಕು ಆ ಡೌಟ್ ಬರುತ್ತೆ. ಅದಕ್ಕೂ ಅವರೇ ಕೊಟ್ಟಿದ್ದಾರೆ. ಸೆಕೆಂಡ್ ಪ್ಲೇಸಲ್ಲಿ OH ಗ್ರೂಪನ್ನು ಹಾಕಬೇಕು. ಸೆಕೆಂಡ್ ಪ್ಲೇಸಲ್ಲಿ OH ಗ್ರೂಪನ್ನು ಹಾಕ್ತೀನಿ. ಎಲ್ಲ ಆಯಿತು. ನೆಕ್ಸ್ಟ್ ಹೆಚ್ಚನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಲಾಸ್ಟಿಗೆ. ಈಗ ಈ ಕಾರ್ಬನ್ಗೆ 1 ಬಾಂಡ್ ಇದೆ, 4 ಆಗಬೇಕು ಅಂದರೆ ನೀವು 3 ಹೈಡ್ರೋಜನ್ಸ್ ಕೊಡಿ. ಈ ಕಾರ್ಬನ್ಗೆ 3 ಬಾಂಡ್ಸ್ ಇದೆ, 4 ಆಗಬೇಕು ಅಂದರೆ ಇನ್ನು 1 ಹೈಡ್ರೋಜನ್ ಕೊಡಿ. ಈ ಕಾರ್ಬನ್ಗೆ 1 ಬಾಂಡ್ ಇದೆ, 4 ಆಗಬೇಕು ಅಂದರೆ ಇನ್ನು 3 ಹೈಡ್ರೋಜನ್ಸ್ ಕೊಡಿ. ಇದು ಸ್ಟ್ರಕ್ಚರ್ ಆಯಿತು ನೋಡಿ. ಈ ಥರ ಗೊತ್ತಿರಿ ನೀವು ಸ್ಟ್ರಕ್ಚರ್ ಬರ್ಕೊಂಡ್ರೆ ಈಸಿ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. 2 ಬ್ರೋಮೋ ಪೆಂಟೇನ್ ನೋಡಿ. 2 ಬ್ರೋಮೋ ಅನ್ನೋದು ಬ್ರಾಂಚಿಂಗು, ಪೆಂಟ್ ಅನ್ನೋದು ಮೇನ್ ವರ್ಡು, ಏನೇನದು ಬಾಂಡ್. ಓಕೆನಾ? ಪೆಂಟ್ ಅಂದ್ರೆ ಎಷ್ಟು ಹಾಕೋಬೇಕು? 5 ಕಾರ್ಬನ್ ಹಾಕೋಬೇಕು. 1 2 3 4 5 ಕಾರ್ಬನ್ ಹಾಕೊಂಡೆ. ನೆಕ್ಸ್ಟ್ ANE ಅಂದ್ರೆ ಏನಪ್ಪ? ಸಿಂಗಲ್ ಬಾಂಡ್. ಸಿಂಗಲ್ ಬಾಂಡ್ ಇದೆ ಎಲ್ಲ ಕಡೆ, ಹಾಗೆ ಬಿಟ್ಬಿಡಿ. ನೆಕ್ಸ್ಟ್ 2 ಬ್ರೋಮೋ ಅಂದ್ರೆ ಏನ್ ಮಾಡಬೇಕು? ಸೆಕೆಂಡ್ ಪ್ಲೇಸ್ ಅಲ್ಲಿ ಬ್ರೋಮಿನ್ ಆಟಮ್ನ ಹಾಕಬೇಕು, Br ಹಾಕಬೇಕು. ನೋಡಿ, ಇದನ್ನಾದ್ರೂ ನೀವು ಸೆಕೆಂಡ್ ಅಂತ ಸೆಲೆಕ್ಟ್ ಮಾಡ್ಕೋಬಹುದು, ಇದನ್ನಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು, ನಿಮಗೆ ಬಿಟ್ಟಿದ್ದು. ಸೊ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡು ಇದು ಸೆಕೆಂಡ್ ಅಂತ ಆಯ್ತಲ್ವಾ? ನೆಕ್ಸ್ಟ್ ಏನ್ ಮಾಡ್ಬೇಕು? H ಕೊಡಬೇಕು. ಇಲ್ಲಿ 1 ಬಾಂಡ್ ಇದೆ, 4 ಹಾಕಿ 3 ಹೈಡ್ರೋಜನ್ಸ್ ಕೊಡ್ತೀನಿ. ಇಲ್ಲಿ ಆ ಕಡೆ ಈ ಕಡೆ 2 ಬಾಂಡ್ ಇದೆ, 2 ಹೈಡ್ರೋಜನ್ಸ್ ಕೊಡೋಣ. ಇಲ್ಲಿ 2 ಬಾಂಡ್ ಇದೆ, 2 ಹೈಡ್ರೋಜನ್ಸ್ ಕೊಡೋಣ. ಇಲ್ಲಿ 3 ಬಾಂಡ್ಸ್ ಇದೆ ಅಂದ್ರೆ 1 ಹೈಡ್ರೋಜನ್ ಕೊಡಬೇಕು. ಇಲ್ಲಿ 1 ಬಾಂಡ್ ಇದೆ, 3 ಹೈಡ್ರೋಜನ್ಸ್ ಕೊಡ್ತೀನಿ. ಸ್ಟ್ರಕ್ಚರ್. ನೆಕ್ಸ್ಟ್ ಪೆಂಟ್ 3 ಇನ್ ಆಲ್ ಅಥವಾ 3 ಪೆಂಟಿನಾಲ್ ಅಂತನಾದ್ರೂ ಕೊಡ್ಬೋದು. ನಾನು ಇಲ್ಲೇ ಸ್ಪ್ಲಿಟ್ ಮಾಡ್ತೀನಿ ಬೇಕಾದ್ರೆ, ಅಥವಾ ಇಲ್ಲಾದ್ರೂ ನೋಡ್ಕೊಳ್ಳಿ. ಪೆಂಟ್ ಅಂದ್ರೆ 1 ಮಾಡ್ಕೊಳ್ಳಿ, ಪೆಂಟು 3 ಇನು ಬಾಂಡ್ಗೆ, ನೆಕ್ಸ್ಟ್ ಆಲ್. ಓಕೆ, ಈ ಥರ 3 ಸ್ಪ್ಲಿಟ್ ಮಾಡ್ಕೊಂಡೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಪೆಂಟ್ ಅಂದ್ರೇನು? ಅಗೇನ್ 5 ಕಾರ್ಬನ್ ಬರ್ಕೋತೀನಿ. 1 2 3 4 5 ಬರ್ಕೊಂಡಿದ್ದೀನಿ, ಸರಿ ಅಲ್ವಾ? ನೆಕ್ಸ್ಟ್ 3 ಈನ್ ಅಂದ್ರೆ ಏನಪ್ಪ? ಡಬಲ್ ಬಾಂಡ್. ಡಬಲ್ ಬಾಂಡ್ ಹಾಕ್ಬೇಕು ನಾವೀಗ. ಡಬಲ್ ಬಾಂಡ್ ಎಷ್ಟನೇ ಪ್ಲೇಸಲ್ಲಿ ಹಾಕಬೇಕು ಅಂತಾನು ಕೊಟ್ಟಿದ್ದಾನೆ, 3rd ಪ್ಲೇಸಲ್ಲಿ. ಬಟ್ 3rd ಪ್ಲೇಸಲ್ಲಿ ಹಾಕೋಕ್ಕಿಂತ ಮುಂಚೆಲಿ ಫಂಕ್ಷನ್ ಗ್ರೂಪ್ ಇದೆ. ಸೊ ಫಂಕ್ಷನ್ ಗ್ರೂಪ್ ಇದ್ದಾಗ ಏನ್ ಮಾಡಿದ್ರೆ ಫಂಕ್ಷನ್ ಗ್ರೂಪ್ ಫಸ್ಟ್ ಹಾಕೊಂಡ್ಬಿಡಿ. ಯಾಕೆಂದ್ರೆ ನಾವು ಫಂಕ್ಷನ್ ಗ್ರೂಪ್ ಕಡೆಯಿಂದಾನೇ ಕೌಂಟಿಂಗ್ ಮಾಡಬೇಕಾಗಿರೋದ್ರಿಂದ ಫಂಕ್ಷನ್ ಗ್ರೂಪ್ ವರ್ಡ್ ಇದ್ರೆ ಅದನ್ನ ಫಸ್ಟ್ ಹಾಕೊಂಡ್ಬಿಡಿ. ಈಗ ಏಲ್ ಅನ್ನೋ ವರ್ಡ್ ನಾವು ಯಾವ ಫಂಕ್ಷನ್ ಗ್ರೂಪ್ ಯೂಸ್ ಮಾಡೋದು? ಈ ವರ್ಡ್ನ ಆಲ್ಡಿಹೈಡ್ಗೆ. ಆಲ್ಡಿಹೈಡ್ ಫಾರ್ಮುಲಾ ಏನು? CHO. ಈಗೇನ್ ಮಾಡಬೇಕು? ಈ ಕಾರ್ಬನ್ಗೆ ನೀವು HO ಸೇರಿಸಿ ಅಷ್ಟೇ. ಕೆಲವರು ಏನ್ ಮಾಡ್ಬಿಡ್ತೀರಾ, ಇದಕ್ಕೆ ಇನ್ನೂ CHO ಸೇರಿಸ್ಬಿಡ್ತೀರಾ, ಅವಾಗ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ವ್ಯತ್ಯಾಸ ಆಗುತ್ತೆ. ಸೊ ಪೆಂಟ್ 5 ಅಲ್ಲೇ 1 ಕಾರ್ಬನ್ನ CHO ಮಾಡಿ. ಓಕೆ, ಈಗ ಇಲ್ಲಿಂದ ಕೌಂಟ್ ಮಾಡ್ಕೊಳ್ಳೋಣ. 1 2 3 4 5. 3rd ಪ್ಲೇಸ್ ಅಲ್ಲಿ ಏನ್ ಮಾಡಬೇಕು? ಡಬಲ್ ಬಾಂಡ್ ಹಾಕ್ಬೇಕು. ನೋಡಿ, 3rd ಪ್ಲೇಸ್ ಅಲ್ಲಿ ಡಬಲ್ ಬಾಂಡ್ ಆಗುತ್ತೆ ಈನ್ ಅಂತಿರೋದ್ರಿಂದ. ಸೊ ಅಲ್ಲಿಗೆ ಡಬಲ್ ಬಾಂಡ್ ಹಾಕಾಯ್ತು, ಫಂಕ್ಷನ್ ಗ್ರೂಪ್ ಹಾಕಾಯ್ತು, ಕಾರ್ಬನ್ಸ್ ಬರ್ದಾಯ್ತು. ಇನ್ನೇನು ಉಳಿತು? H ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಇಲ್ಲಿಗೆ 1 ಬಾಂಡ್ ಇದೆ, ಸೊ 3 ಹೈಡ್ರೋಜನ್ಸ್ ಹಾಕೋತೀನಿ. ಈ ಕಾರ್ಬನ್ ಅಲ್ಲಿ ಸುತ್ತ 3 ಬಾಂಡ್ಸ್ ಇದೆ, 1 ಹೈಡ್ರೋಜನ್ ಹಾಕೋತೀನಿ. ಇಲ್ಲಿ 3 ಬಾಂಡ್ಸ್ ಇದೆ, 1 ಹೈಡ್ರೋಜನ್. ಇಲ್ಲಿ 2 ಬಾಂಡ್ಸ್ ಇದೆ, ಸೊ 2 ಹೈಡ್ರೋಜನ್ಸ್. ಇದು ಆಲ್ಡಿಹೈಡ್ಸ್. ಇಲ್ಲಿ ವೇಲೆನ್ಸ್ ಸ್ಯಾಟಿಸ್ಫೈ ಆಗಿರುತ್ತೆ, ಯಾಕೆಂದ್ರೆ CHO ಬಿಟ್ಸ್ ಬರ್ತಾರೆ. ಡಬಲ್ ಬಾಂಡ್ H ಹಿಂಗ್ ಬರೀಬೇಕು ಆಕ್ಚುಲಿ ಇದನ್ನ. ಅವಾಗ ಸುತ್ತ ನೋಡಿ 4 ಬಾಂಡ್ ಇರುತ್ತೆ, ಹಾಗಾಗಿ ಇಲ್ಲೇನು ಹಾಕೋದು ಬೇಡ, ಸರಿನಾ? ನೆಕ್ಸ್ಟ್ 4 ಮೀಥೈಲ್ ಹೆಕ್ಸೇನ್ 2 ONE 1. ಇದು ಅಷ್ಟೇ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಫಸ್ಟು ಮೀಥೈಲು, ಆಮೇಲೆ X ಏನ್ 2 ONE ಸ್ಪ್ಲಿಟ್ ಮಾಡ್ಕೊಂಡ್ರೆ ನೋಡಿ, ಇದು ಮೇನ್ ವರ್ಡ್ ಹೆಕ್ಸ್. 6 ಕಾರ್ಬನ್ ಹಾಕೊಂಬೋಣ. 1 2 3 4 5 6 ಹಾಕೊಂಡೆ, ಸರಿನಾ? 6 ಕಾರ್ಬನ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಏನ್ ಅಂತಿದೆ. ಏನ್ ಅಂದ್ರೆ ಯಾವ್ದು? ಸಿಂಗಲ್ ಬಾಂಡ್. ಸಿಂಗಲ್ ಬಾಂಡ್ ಇಟ್ಕೊಳ್ಳಿ. ನೆಕ್ಸ್ಟ್ ಏನಂತಿದೆ? 2 ONE ಅಂತಿದೆ. ONE ಅನ್ನೋ ವರ್ಡ್ ಅನ್ನು ನಾವು ಯಾರು ಯೂಸ್ ಮಾಡೋದು? ಕೀಟೋನ್ಗೆ. ಕೀಟೋನ್ದು ಫಂಕ್ಷನ್ ಗ್ರೂಪ್ ಏನು? CO. ಅಂದ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ CO ಬರಬೇಕು. ಆದ್ರೆ ನಾವು ಸೆಕೆಂಡ್ ಪ್ಲೇಸ್ ಅಲ್ಲಿ ಇನ್ನೊಂದು CO ಬರೆಯೋದಲ್ಲ. ಸೆಕೆಂಡ್ EC ಅಥವಾ EC ಯಾವ್ದಾದ್ರು ಒಂದನ್ನ ನಾವು O ಮಾಡ್ಕೋತೀವಿ. ನಾನು ಇದನ್ನೇ ಮಾಡ್ತೀನಿ, CO ಮಾಡಿದೆ. ಅಥವಾ ಇಲ್ಲಾದ್ರೂ ಮಾಡ್ಕೋಬಹುದು ನೀವು. ಸೊ ನೆನ್ಪಿಟ್ಕೊಳ್ಳಿ, ಇನ್ನೊಂದು ಕಾರ್ಬನ್ ಯಾವತ್ತೂ ಸೇರಿಸಬೇಡಿ. ಇರೋ ಕಾರ್ಬನ್, ಇಲ್ಲಿಂಗೆ ಇರೋ ಕಾರ್ಬನ್ ಆಲ್ಡಿಹೈಡ್ ಮಾಡಿದ್ನು, ಆ ಇರೋ ಕಾರ್ಬನ್ ಇಲ್ಲಿ ಕೀಟೋನ್ ಮಾಡ್ತಾ ಇದ್ದೀನಿ. ಓಕೆನಾ? ಆಯ್ತು. ಈಗ ಇಲ್ಲಿಂದ ನಂಬರಿಂಗ್ ಕೊಟ್ಕೊಂಡ್ರೆ 1 2 3 4 5 6. 4th ಪ್ಲೇಸ್ ಅಲ್ಲಿ ಏನು ಬರ್ತಾ ಇದೆ? ಮೀಥೈಲಮ್. ಅಂದ್ರೆ 4th ಪ್ಲೇಸ್ ಅಲ್ಲಿ ಮೀಥೈಲ್ಗೆ ಫಾರ್ಮುಲಾ ಏನು? CH3. ಮೀಥೈಲ್ ಬರ್ಕೊಂಡೆ. ಅಲ್ಲಿಗೆ ಇದು ಆಯ್ತು, ಬಾಂಡ್ ಆಯ್ತು, ಫಂಕ್ಷನ್ ಗ್ರೂಪ್ ಎಲ್ಲ ಆಯ್ತು. ಲಾಸ್ಟಿಗೆ ಏನ್ ಮಾಡೋಣ? H ನ ಡಿಸ್ಟ್ರಿಬ್ಯೂಟ್ ಮಾಡೋಣ. ಇಲ್ಲಿ 1 ಬಾಂಡ್ ಇದೆ, 3 ಹೈಡ್ರೋಜನ್ಸ್. ಇಲ್ಲಿ ಬೇಕಾಗಿಲ್ಲ, ಯಾಕಂದ್ರೆ ಇಲ್ಲಿ 2 ಬಾಂಡ್ ಇದೆ.
ಈಗ ನೋಡಿ ಹಿಂಗೆ ಬಿಡಿಸಿ ಬರೆದ್ರೆ ಇದನ್ನ CO ಹಿಂಗೆ ಬಿಡಿಸಿ ಬರೀಬಹುದು, C ಡಬಲ್ ಬಾಂಡು. ಅವಾಗ ಎಷ್ಟು ಕಾರ್ಬನ್ಸ್ ಆಯಿತು? 4 ಆಗೋ ಇರುತ್ತೆ. ಹಾಗಾಗಿ ಇಲ್ಲಿ H ಕೊಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇಲ್ಲಿ 2 ಬಾಂಡ್ ಇದೆ, ಸೊ 2 ಹೈಡ್ರೋಜನ್ಸ್ ಕೊಡ್ತೀನಿ. ಇಲ್ಲಿ 3 ಬಾಂಡ್ ಇದೆ, 1 ಹೈಡ್ರೋಜನ್ ಕೊಡ್ತೀನಿ. ಇಲ್ಲಿ 2 ಬಾಂಡ್ಸ್ ಇದೆ, 2 ಹೈಡ್ರೋಜನ್ಸ್. ಇಲ್ಲಿ 3. ಸೊ ಈ ತರ ನೀವು ಸ್ಟ್ರಕ್ಚರ್ಸ್ ಅನ್ನ ಬರೀತಾ ಹೋಗ್ಬೋದು. ಇನ್ನೊಂದಷ್ಟು ಎಕ್ಸಾಂಪಲ್ಸ್ ನೋಡಿ. ಈಗ ಬ್ಯೂಟ್ 1,3 ಡೈಯಿನ್ ಅಂತ ಕೊಟ್ರು. ಅಗೇನ್ ಬ್ಯೂಟ್ ಅಂದ್ರೆ ಎಷ್ಟು? 4 ಕಾರ್ಬನ್ಸ್ ಅಲ್ವಾ? 1 2 3 4 ಅಂತ ಹಾಕೊಂಡೆ. ಈಗ ಇಲ್ಲೇನಾಗಿದೆ, ಇದನ್ನ ಸ್ಪ್ಲಿಟ್ ಮಾಡ್ಕೊಂಡ್ರೆ 1,3 ಡೈಯಿನ್. ಈನ್ ಅಂದ್ರೆ ಏನಪ್ಪ? ಡಬಲ್ ಬಾಂಡ್. ಡೈಯಿನ್ ಅಂದ್ರೆ ಏನು? 2 ಸಲ ಡಬಲ್ ಬಾಂಡ್ ಬರೀಬೇಕು. ಎಲ್ಲಿ ಬರೀಬೇಕು? 1 ಮತ್ತೆ 3rd ಪ್ಲೇಸ್ ಅಲ್ಲಿ ಬರೀಬೇಕು. ಈಗ ನಾನು 1 2 3 4 ಅಂತ ಕೊಟ್ಕೊಂಡ್ರೆ ಫಸ್ಟ್ ಪ್ಲೇಸ್ ಅಲ್ಲಿ ಒಂದ್ಸಲ ಡಬಲ್ ಬಾಂಡು, 3rd ಪ್ಲೇಸ್ ಅಲ್ಲಿ ಒಂದ್ಸಲ ಡಬಲ್ ಬಾಂಡ್ ಕೊಟ್ಕೋಬೇಕು ಅಲ್ವಾ? ನೆಕ್ಸ್ಟ್ ಏನ್ ಮಾಡೋಣ? H ಡಿಸ್ಟ್ರಿಬ್ಯೂಟ್ ಮಾಡಿ. ಆಲ್ರೆಡಿ 2 ಬಾಂಡ್ಸ್ ಇದೆ, 2 ಹೈಡ್ರೋಜನ್ಸ್. ಇಲ್ಲಿ 3 ಬಾಂಡ್ಸ್ ಇದೆ, 1 ಹೈಡ್ರೋಜನ್ ಕೊಡ್ತೀನಿ. ಇಲ್ಲಿ 3 ಬಾಂಡ್ಸ್ ಇದೆ, 1 ಹೈಡ್ರೋಜನ್. ಇಲ್ಲಿ 2 ಬಾಂಡ್ಸ್ ಇದೆ, ಇನ್ನು 2 ಹೈಡ್ರೋಜನ್ಸ್. ಓಕೆನಾ? ನೆಕ್ಸ್ಟ್ 2 ಕ್ಲೋರೋ ಎಕ್ಸ್ 4 ಇನ್ ಓಯಿಕ್ ಆಸಿಡ್ ಅಂತ ಕೊಟ್ರು. 2 ಕ್ಲೋರೋ ಸ್ಪ್ಲಿಟ್ ಮಾಡ್ಕೊಳ್ಳೋಣ, ಎಕ್ಸ್ 4 ಇನ್. ಇದನ್ನ 4 ಎಕ್ಸಿನೋಯಿಕ್ ಆಸಿಡ್ ಅಂತಾನು ಬರೀಬಹುದು, ಈ ಪೋರ್ಷನ್ ಮಾತ್ರ. ಓಕೆ, ಈಗ ಎಕ್ಸ್ ಅಂದ್ರೆ 6 ಕಾರ್ಬನ್ ಬರ್ಕೊಳ್ಳೋಣ. 1 2 3 4 5 6 ಬರ್ಕೊಂಡೆ. ನೆಕ್ಸ್ಟ್ ಓಯಿಕ್ ಆಸಿಡ್ ಅಂತಿದೆ. ಓಯಿಕ್ ಆಸಿಡ್ ಅಂದ್ರೆ ಏನ್ ಮಾಡಬೇಕು? COOH ಮಾಡಬೇಕು. 1 ಕಾರ್ಬನ್ ಫಸ್ಟ್ COOH ಮಾಡ್ಕೊಂಡ್ಬಿಡೋಣ, ಅದು ಫಸ್ಟ್ ಮಾಡ್ಕೊಂಡ್ಬಿಡೋಣ. ನೆಕ್ಸ್ಟ್ ನಂಬರಿಂಗ್ ಕೊಟ್ಕೊಳ್ಳಿ, 1 2 3 4 5 6 ಅಂತ. ಆಯ್ತಾ? ನೆಕ್ಸ್ಟ್ ಏನ್ ಮಾಡಿ, 4th ಪ್ಲೇಸ್ ಅಲ್ಲಿ ಡಬಲ್ ಬಾಂಡ್ ಬರಬೇಕು. 4 ಇನ್ ಅಂತ ಇರೋದ್ರಿಂದ 4th ಪ್ಲೇಸ್ ಅಲ್ಲಿ ಡಬಲ್ ಬಾಂಡ್ ಬರಬೇಕು. ಅದಕ್ಕೆ ಇಲ್ಲಿ ಡಬಲ್ ಬಾಂಡ್ ಕೊಡ್ತಾ ಇದ್ದೀನಿ. ಇನ್ನು ಸೆಕೆಂಡ್ ಪ್ಲೇಸ್ ಅಲ್ಲಿ ಏನ್ ಬರಬೇಕು? ಸೆಕೆಂಡ್ ಪ್ಲೇಸ್ ಅಲ್ಲಿ ಕ್ಲೋರೋ ಬರಬೇಕು. ಅದಕ್ಕೆ ಸೆಕೆಂಡ್ ಪ್ಲೇಸ್ ಅಲ್ಲಿ Cl ಕೊಟ್ಕೊಂಡೆ. ಸರಿನಾ? ಈಗ ನೆಕ್ಸ್ಟ್ ಏನು ಮಾಡಿ, ಎಲ್ಲದಕ್ಕೂ ಹೈಡ್ರೋಜನ್ ಡಿಸ್ಟ್ರಿಬ್ಯೂಟ್ ಮಾಡೋಣ. ಇಲ್ಲಿ 1 ಬಾಂಡ್ ಇದೆ, ಸೊ 3 ಹೈಡ್ರೋಜನ್ಸ್ ಕೊಡೋಣ. ಇಲ್ಲಿ 3 ಬಾಂಡ್ಸ್ ಇದೆ, 1 ಹೈಡ್ರೋಜನ್ ಕೊಡಿ. ಇಲ್ಲೂ 3 ಬಾಂಡ್ಸ್ ಇದೆ, 1 ಹೈಡ್ರೋಜನ್ ಕೊಡಿ. ಇಲ್ಲಿ ಆ ಕಡೆ 2 ಬಾಂಡ್ಸ್ ಇದೆ, 2 ಹೈಡ್ರೋಜನ್ಸ್ ಕೊಡಿ. ಇಲ್ಲಿ 3 ಬಾಂಡ್ ಇದೆ, 1 ಕೊಡಿ, 4 ಆಗಬೇಕು ಅಂದ್ರೆ. ಇಲ್ಲಿ 4 ವೇಲೆನ್ಸ್ ಸ್ಯಾಟಿಸ್ಫೈ ಆಗಿರುತ್ತೆ. ಯಾಕೆಂದ್ರೆ COH ನಾವು ಬರೆದ್ರೆ ಹೀಗೆ ಬರೀಬಹುದು, C ಡಬಲ್ ಬಾಂಡ್ OH ಅಂತ. ಆಗ ಕಾರ್ಬನ್ ಸುತ್ತ ನೋಡಿ 1 2 3 4 ಬಾಂಡ್ಸ್ ಇದೆ. ಹಾಗಾಗಿ ಅಲ್ಲಿ ಏನು ಹೈಡ್ರೋಜನ್ ಹಾಕಬೇಡಿ. ಓಕೆನಾ? ಇನ್ನೊಂದು 2 ಬ್ರೋಮೋ ಪ್ರೋಪೇನ್ ನೈಟ್ರೈಲ್. ಸೊ ಸ್ಪ್ಲಿಟ್ ಮಾಡೋದು ಹೆಂಗಪ್ಪ? 2 ಬ್ರೋಮೋ ಪ್ರೋಪ್ ANE ನೈಟ್ರಲ್. ಸೊ ಇಲ್ಲಿ ಇದೆ ವರ್ಡ್. ಪ್ರೋಪ್ ಅಂದ್ರೆ ಎಷ್ಟು? 3 ಕಾರ್ಬನ್ಸ್. ಸೊ 3 ಕಾರ್ಬನ್ಸ್ ಬರ್ಕೊಂಡೆ. ANE ಅಂದ್ರೆ ಸಿಂಗಲ್ ಬಾಂಡ್ ಇರಬೇಕು, ಲೆಟ್ ಇಟ್ ಸಿಂಗಲ್ ಬಾಂಡ್. ನೈಟ್ರೈಲ್ ಅಂದ್ರೆ ಏನು? ಸಯನೈಡ್. ಸಯನೈಡ್ ಅಂದ್ರೆ CN ಮಾಡೋಣ, ಇದನ್ನೇ CN ಮಾಡೋಣ. ಓಕೆ, ನೆಕ್ಸ್ಟ್ 2 ಬ್ರೋಮೋ. ಇಲ್ಲಿಂದ ನಂಬರಿಂಗ್ ಮಾಡ್ಕೊಳ್ಳೋಣ, 1 2 3 ಅಂತ. ಸೊ 3 ಬ್ರೋಮೋ ಅಂದ್ರೆ ಏನಾಗುತ್ತೆ? 2 ಬ್ರೋಮೋ. ಸೆಕೆಂಡ್ ಪ್ಲೇಸ್ ಅಲ್ಲಿ ವಿ ಹ್ಯಾವ್ ಟು ಪುಟ್ ಬ್ರೋಮಿನ್ ಅಟಮ್. ಸೊ ನೆಕ್ಸ್ಟ್ ಏನ್ ಮಾಡೋಣ? ಈಗ ಹೈಡ್ರೋಜನ್ ಡಿಸ್ಟ್ರಿಬ್ಯೂಟ್ ಮಾಡೋಣ. ಇಲ್ಲಿ ಕಾರ್ಬನ್ಗೆ 1 ಬಾಂಡ್ ಇದೆ, 4 ಆಗಬೇಕು ಅಂದ್ರೆ ಇನ್ನು 3 ಹೈಡ್ರೋಜನ್ಸ್ ಕೊಡಬೇಕು. ಈ ಕಾರ್ಬನ್ ಸುತ್ತ 3 ಬಾಂಡ್ಸ್ ಇದೆ, 4 ಆಗಬೇಕು ಅಂದ್ರೆ ಇನ್ನು 1 ಹೈಡ್ರೋಜನ್ ಕೊಡಬೇಕು. ಇಲ್ಲಿ ಆಲ್ರೆಡಿ ಸ್ಯಾಟಿಸ್ಫೈ ಆಗಿರುತ್ತೆ. ಯಾಕೆಂದ್ರೆ ಸೈನೈಡ್ ನಾವು ಈ ತರ ಬರೀತೀವಿ, C ಟ್ರಿಪಲ್ ಬಾಂಡ್ N ಅಂತ. ಇಲ್ಲಿ ಆಲ್ರೆಡಿ 1 ಬಾಂಡ್ ಇದೆ, C ಮತ್ತೆ N ಮಧ್ಯೆ 3 ಬಾಂಡ್ಸ್ ಇರುತ್ತೆ, ಟೋಟಲಿ 4 ಆಯ್ತು. ಹಾಗಾಗಿ ಇಲ್ಲೇನು ಹೆಚ್ಚು ಕೊಡೋ ಅವಶ್ಯಕತೆ ಇಲ್ಲ. ಇನ್ನು 3 ಪೆಂಟೈನ್ ಅಮೈನ್ ಅಂತಿದೆ. ಸೊ 3 ಪೆಂಟ್ YN ಅಮೈನ್ ಅಂತ ಹೇಳ್ಬಿಟ್ಟು, ಈ 3 ಏನು ಅಂದ್ರೆ YN ಅಂದ್ರೆ ಏನು? ಟ್ರಿಪಲ್ ಬಾಂಡ್ ಅಲ್ವಾ? ಟ್ರಿಪಲ್ ಬಾಂಡ್ 3rd ಪ್ಲೇಸ್ ಅಲ್ಲಿ ಇದೆ ಅನ್ನೋ ಮೀನಿಂಗ್ ಅನ್ನು ಇಂಡಿಕೇಟ್ ಮಾಡುತ್ತೆ. ಈಗ ಹಿಂಗ್ ಮಾಡೋಣ, ಬರ್ಕೊಳ್ಳೋಣ. ಫಸ್ಟ್ ಪೆಂಟ್ ಅಲ್ವಾ? ಪೆಂಟ್ ಅಂದ್ರೆ 5 ಕಾರ್ಬನ್ ಬರ್ಕೊಳ್ಳಿ. ಓಕೆ, YN ಅಂದ್ರೆ ಅಮೈನ್ ಅಂತಿದೆ. ಅಮೈನ್ ಅಂದ್ರೆ NH2. ಅಲ್ಲಿಗೆ NH2ನ ಫಸ್ಟ್ ಬರೆದು ಬಿಡ್ತೀನಿ ಫಂಕ್ಷನ್ ಗ್ರೂಪ್. ಅವಾಗ ನಂಬರಿಂಗ್ ಈ ಕಡೆಯಿಂದ ಬರೀಬಹುದಲ್ವಾ? 1 2 3 4 5. ನೆಕ್ಸ್ಟ್ YN ಇದೆ, ಟ್ರಿಪಲ್ ಬಾಂಡ್ ಹಾಕ್ಬೇಕು ನಾನು. ಎಲ್ಲಿ? 3rd ಪ್ಲೇಸ್ ಅಲ್ಲಿ ಹಾಕ್ಬೇಕು. 1 2 3 ಇದು 3rd ಪ್ಲೇಸ್. ಇಲ್ಲಿ ಟ್ರಿಪಲ್ ಬಾಂಡ್ ಹಾಕೋಣ. ಸೊ ಇನ್ನೇನಿಲ್ಲ ಅಲ್ವಾ? ನೆಕ್ಸ್ಟ್ H ನ ಡಿಸ್ಟ್ರಿಬ್ಯೂಟ್ ಮಾಡಿ. H ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಇಲ್ಲಿ 1 ಬಾಂಡ್ ಇದೆ, ಇನ್ನ 3 ಹೈಡ್ರೋಜನ್ಸ್ ಕೊಡಬೇಕು. ಇಲ್ಲಿ ಸುತ್ತ 4 ಬಾಂಡ್ ಇದೆ, ನೋ ಹೈಡ್ರೋಜನ್. ಇಲ್ಲೂ ಸುತ್ತ 4 ಬಾಂಡ್ ಇದೆ, ಹೈಡ್ರೋಜನ್ ಕೊಡಬೇಡಿ. ಇಲ್ಲಿ 2 ಬಾಂಡ್ಸ್ ಇದೆ, 2 ಹೈಡ್ರೋಜನ್ಸ್ ಕೊಡಿ. ಇಲ್ಲಿ 2 ಬಾಂಡ್ಸ್ ಇದೆ, 2 ಹೈಡ್ರೋಜನ್ಸ್ ಕೊಡಿ. ಇಷ್ಟ. ಓಕೆನಾ? ಲಾಸ್ಟ್ ಇನ್ನೊಂದು